ಮುಂದುವರಿತಾ ಇದೆ. ಹಾಗಾಗಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೇಮಾವತಿ ನದಿ. ಮೂಡಿಗೆರೆ ತಾಲೂಕಿನ ಬಂಕೇನಹಳ್ಳಿಯಲ್ಲಿ ನೆರೆ ಪರಿಸ್ಥಿತಿನೇ ನಿರ್ಮಾಣ ಆಗ್ಬಿಟ್ಟಿದೆ. ಹೇಮಾವತಿಯ ಭೋರ್ಗರೆತಕ್ಕೆ ಬಂಕೇನಹಳ್ಳಿಯಲ್ಲಿ ನೆರೆ ಪರಿಸ್ಥಿತಿ. ಹೇಮಾವತಿ ನದಿ ಪಾತ್ರದ ತೋಟಗಳಿಗೆ ಮುಳುಗಡೆ ಭೀತಿ ಶುರುವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಹೇಮಾವತಿಯ ಹರಿವನ್ನ. ಹೇಮಾವತಿ ನದಿ ಪಾತ್ರದ ಜನರಲ್ಲಿ ನೆರೆ ಆತಂಕ ಸದ್ಯಕ್ಕೆ ಮೂಡಿದೆ. ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳನ್ನ, ತೋಟಗಳನ್ನ ಎಲ್ಲವನ್ನು ಕೂಡ ಜಲಾವೃತ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಯೋಗೀಶ್ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ನದಿ ಮತ್ತು ಹಳ್ಳ ಕೊಳ್ಳಗಳು ಮೈದುಂಬಿ ಹರಿತಾ ಇರತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪ ಇರತಕ್ಕಂಥ ಬಂಕೇನಹಳ್ಳಿಯ ಬಳಿ ಇರ್ತಕ್ಕಂಥದ್ದು. ಬಂಕೇನಹಳ್ಳಿಯ ಈ ಬಳಿ ಹರಿತಾ ಇರ್ತಕ್ಕಂಥ ಹೇಮಾವತಿ ನದಿ ಮೈದುಂಬಿ ಹರಿತಾ ಇರತಕ್ಕಂಥದ್ದು. ಪಶ್ಚಿಮ ಘಟ್ಟ ಹಾಗೂ ಚಾರ್ಮಾಡಿ ಘಾಟ್ ಮತ್ತು ಜಾವಳಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೇಮಾವತಿ ನದಿ ಈ ಒಂದು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರತಕ್ಕಂಥದ್ದು. ಏನು ಜಾವಳಿಯ ಬಳಿ ಹುಟ್ಟತಕ್ಕಂಥ ಹೇಮಾವತಿ ನದಿ ಸರಿಸುಮಾರು 7 ರಿಂದ 8 ಕಿಲೋಮೀಟರ್ ದೂರ ಬರುವ ಹೊತ್ತಿಗೆ ಈ ರೀತಿಯಾಗಿ ತನ್ನ ಕಬಂಧ ಭಾವವನ್ನು ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು. ನೀವೀಗ ಹೇಮಾವತಿಯ ನದಿಯ ಇಕ್ಕೆಲಗಳಲ್ಲಿ ನೋಡ್ತಾ ಇದ್ರೆ ಈ ಎಲ್ಲ ಅಡಿಕೆ ತೋಟ ಮತ್ತು ಕಾಫಿ ತೋಟಗಳು ಮತ್ತಷ್ಟು ಮಳೆ ಹೆಚ್ಚಾದ್ರೆ ಸಂಪೂರ್ಣವಾಗಿ ಏನು ಜಲಾವೃತವಾಗುವಂತಹ ಆತಂಕ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಹೇಮಾವತಿ ನದಿ ನಿನ್ನೆ ಇಡೀ ದಿನ ಕೂಡ ಮೈದುಂಬಿ ಹರಿದಿರ್ತಕ್ಕಂಥದ್ದು. ಇವತ್ತು ಕೂಡ ಹೇಮಾವತಿ ನದಿ ತನ್ನ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರ್ತಕ್ಕಂಥದ್ದು. ನದಿ ಪಾತ್ರದ ಇಕ್ಕೆಲಗಳಲ್ಲಿ ಇರ್ತಕ್ಕಂಥ ಮತ್ತೇನು ಅಡಿಕೆ ಮತ್ತು ಕಾಫಿ ತೋಟದ ಮಾಲೀಕರುಗಳಲ್ಲಿ ನೆರೆ ಭೀತಿಯನ್ನ ತಂದಿರ್ತಕ್ಕಂಥದ್ದು. ರಾಜ್ಯದ ಜನರಿಗೆ ಸಂತಸವನ್ನ ತಂದಿದ್ರೆ, ಮತ್ತೊಂದು ಕಡೆ ಏನು ನದಿ ಪಾತ್ರದ ಇರ್ತಕ್ಕಂಥ ತೋಟಗಳು ಇರ್ಬೋದು, ಅಕ್ಕಪಕ್ಕದ ಗ್ರಾಮಗಳ ಜನರಲ್ಲಿ ಆತಂಕವನ್ನ ಸೃಷ್ಟಿಸಿರ್ತಕ್ಕಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಏನು ಮೂಡಿಗೆರೆ ತಾಲೂಕು, ಎನ್ಆರ್ ಪುರ, ಶೃಂಗೇರಿ ಹಾಗೂ ಕೊಪ್ಪ, ಕಳಸಾ ತಾಲೂಕಿನ ಎಲ್ಲಾ ಶಾಲೆ ಅಂಗನವಾಡಿಗಳಿಗೆ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನು ಚಿಕ್ಕಮಗಳೂರು ತಾಲೂಕಿನ ಜಾಗರ, ಕಾಂಡ್ಯ, ಆವತಿ, ವಸ್ತಾರೆ, ಆಲ್ದೂರು ಹೋಬಳಿಗಳ ಅಂಗನವಾಡಿಗಳಿಗೆ ಮಾತ್ರ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಹೇಮಾವತಿಯ ನದಿ ಅರಿವಿನಲ್ಲಿ ಮತ್ತಷ್ಟು ಮಳೆ ಆದ್ರೆ ಗಣನೀಯವಾಗಿ ಏರಿಕೆ ಆಗುವ ಜೊತೆಗೆ ನೆರೆಯ ಆತಂಕ ಎದುರಾಗಿರ್ತಕ್ಕಂಥದ್ದು. ಯೋಗೇಶ್, ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯ ಹಿನ್ನೆಲೆ ಹನುಮನಗುಂಡಿ ಜಲಪಾತದಲ್ಲಿ ಜಲವೈಭವ ಸೃಷ್ಟಿಯಾಗಿದೆ. ಎತ್ತರದ ಬಂಡೆಯಿಂದ ಹಾಲ್ನೊರೆಯಂತೆ ಜಲರಾಶಿ ಹರಿತಾ ಇದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿರುವಂತಹ ಹನುಮನಗುಂಡಿ ಈ ಫಾಲ್ಸ್ ನೋಡೋಕೆ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇನ್ನು ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಕಳಸಾ, ಎನ್ಆರ್ ಪುರ, ಚಿಕ್ಕಮಗಳೂರು ಈ ತಾಲೂಕಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಕಳಸಾ ಬಳಿ ಇರುವಂತಹ ಸಿರಿಮನೆ ಫಾಲ್ಸ್ ಭೋರ್ಗರಿತಾ ಇದೆ. ಇನ್ನು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಭೋರ್ಗರಿದು ಹರಿತಾ ಇದೆ ತುಂಗಾ ನದಿ. ಮುಳುಗಡೆಯತ್ತ ಪ್ರಸಿದ್ಧ ರಾಮಮಂಟಪ ಕ್ಷಣ ಕ್ಷಣಕ್ಕೂ ಕೂಡ ನೀರು ಆವರಿಸಿಕೊಳ್ತಾ ಇದೆ. ರಾಮಮಂಟಪ ಮುಳುಗಡೆ ಹಂತವನ್ನು ತಲುಪ್ತಾ ಇದೆ. ರಾಮಮಂಟಪ ಮುಳುಗಡೆಗೆ ಕೆಲವೇ ಅಡಿ ಮಾತ್ರ ಬಾಕಿ ಇರೋದು. ಕಳೆದ 2 ದಿನಗಳಿಂದ ಭಾರಿ ಮಳೆ ಸುರಿತಾ ಇದೆ ಶಿವಮೊಗ್ಗದಲ್ಲೂ ಕೂಡ. ಈಗಾಗಲೇ ಮಲೆನಾಡು ಭಾಗದಲ್ಲಿ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಎಲ್ಲ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣದಿಂದ ಆ ಭಾಗದ ಎಲ್ಲ ನದಿಗಳು ಕೂಡ ಭೋರ್ಗರಿದು ಹರಿತಾ ಇರುವಂಥದ್ದು. ಹೀಗಾಗಿ ಅಕ್ಕಪಕ್ಕದ ಜಮೀನುಗಳು, ನದಿ ತಡದಲ್ಲಿರುವಂತಹ ಮಂಟಪ, ಮಂದಿರ ಎಲ್ಲವುಗಳನ್ನ ಜಲಾವೃತ ಮಾಡಿಕೊಳ್ತಾ ಇದೆ ನದಿಗಳು. ತುಂಗಾ ನದಿ ಆರ್ಭಟ ಇದು ಶಿವಮೊಗ್ಗದಲ್ಲಿ. 2 ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ ಶಿವಮೊಗ್ಗದಲ್ಲೂ ಕೂಡ. ಹಾಗಾಗಿ ರಾಮಮಂಟಪ, ಪ್ರಸಿದ್ಧ ರಾಮಮಂಟಪ ಮುಳುಗಡೆ ಆಗುವುದಕ್ಕೆ ಕೆಲವೇ ಅಡಿಗಳು ಮಾತ್ರ ಬಾಕಿ ಇದೆ. ಬಹುತೇಕ ಮುಳುಗಡೆ ಆಗಿದೆ ಈಗಾಗಲೇ. ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ತುಂಬಿ ಹರಿತಾ ಇದೆ ತುಂಗಭದ್ರಾ ನದಿ. ತುಂಗಭದ್ರಾ ನದಿ ಹರಿಹರದ ಉಕ್ಕಡಗಾತ್ರಿಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಪ್ರಸಿದ್ಧವಾದಂತಹ ದೇವಕ್ಷೇತ್ರ ಉಕ್ಕಡಗಾತ್ರಿ, ಅಲ್ಲಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಉಕ್ಕಡಗಾತ್ರಿ ಶ್ರೀ ಕರಿಬಸವೇಶ್ವರ ಅಜ್ಜಯ್ಯನ ದೇಗುಲ ಬಳಿಯ ಸ್ನಾನಘಟ್ಟ ಮುಳುಗಡೆಯಾಗಿದೆ.
ತುಂಗಾ ಜಲಾಶಯದಿಂದ 40,144 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಗಾಜನೂರು ಬಳಿ ಇರುವಂತಹ ಜಲಾಶಯ ಅದು. ಅಲ್ಲಿಂದ ಬಿಡುಗಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಈ ರೀತಿಯಾಗಿ ನದಿ ಪಾತ್ರದಲ್ಲಿರುವಂತಹ ದೇವಸ್ಥಾನಗಳು, ಸ್ನಾನಘಟ್ಟೆಗಳು ಎಲ್ಲ ಮುಳುಗಡೆ ಆಗ್ತವೆ. ಇನ್ನು ಕೊಡಗಿನಲ್ಲಿ ಮುಂದುವರೆದಿದೆ ಮಳೆಯ ಆರ್ಭಟ. ಮೈ ದುಂಬಿ ಹರಿತಾ ಇದೆ ಜೀವನದಿ ಕಾವೇರಿ. ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೆರೆ ಪರಿಸ್ಥಿತಿನೇ ಉಂಟಾಗ್ಬಿಟ್ಟಿದೆ. ಜೂನ್ ಮುಗಿತಾ ಇದ್ರೂ ಕೂಡ ಮಳೆ ಬರ್ತಿಲ್ಲ ಅನ್ನುವಂಥ ಆತಂಕ ಇತ್ತು. ಈಗ ಹೇಗಾಗಿದೆ ಅಂದ್ರೆ ನೆರೆ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಅಲ್ಲಲ್ಲಿ ಕೊಡಗಿನಲ್ಲಿ ಮಳೆಯಾರ್ಭಟ ಜೋರಾಗಿದೆ. ಹೀಗಾಗಿ ಜೀವ ನದಿ ಕಾವೇರಿ ತುಂಬಿ ಹರಿತಾ ಇದೆ. ಕೊಡಗಿನಲ್ಲಿ ಇಂದು ಕೂಡ ಆರೆಂಜ್ ಅಲರ್ಟ್ ಮುಂದುವರಿತಾ ಇದೆ. ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು ಜಿಲ್ಲೆಗೆ, ಅಂದ್ರೆ ಭಾರಿ ಪ್ರಮಾಣದ ಮಳೆ ಆಗುತ್ತೆ ಅಂತ. ನೋಡಿ, ಇನ್ನೂ ಮೋಡ ಕವಿದ ವಾತಾವರಣ ಕಾಣಿಸ್ತಾ ಇದೆ. ಇದು ನಿರಂತರವಾಗಿ ಮಳೆ ಬರುವಂತಹ ಸಾಧ್ಯತೆಗಳು ಇವತ್ತು ಕೂಡ ಇದೆ.